ಸ್ನೇಹಿತರೆ, ದಿನೇ ದಿನೇ ಪ್ರತಿದಿನ ಬರ್ತಾ ಇದ್ದಂತೆ ಒಂದೊಂದು ವಿಚಿತ್ರವಾದಂತಹ ಘಟನೆಗಳು ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಕಾಣ್ತಾ ಇದೆ. ಸೊ ಇದು ಒಂದು ವಿಚಿತ್ರವಾದಂತಹ ಘಟನೆ. ಹೆಂಡತಿಯೇ ಗಂಡನನ್ನು ಸಾಯಿಸಿ ಹೊರಗಡೆ ಎಲ್ಲಾದರೂ ಹೂತಾಗಿದ್ರೆ ಎಲ್ಲಿ ಗುರುತಾಗುತ್ತೆ ಅಂತ ಹೇಳಿ ಮನೆಯಲ್ಲಿಯೇ, ಮನೆಯ ಶೌಚಾಲಯದಲ್ಲಿಯೇ ಹೂತು ಹಾಕಿದ್ದಳು. ಹೂತು ಹಾಕಿ ಪೊಲೀಸರು ಎದುರು ನನ್ನ ಗಂಡ ನಾಪತ್ತೆಯಾಗಿದ್ದಾನೆ ಅಂತ ಹೇಳಿ ಆಕೆ ಡಂಬರಾಟವನ್ನು ಕೂಡ ಆಡ್ತಾ ಇದ್ಲು. ಸೊ ಇದನ್ನು ಪೊಲೀಸರು ಸುಮ್ಮನೆ ಬಿಡ್ತಾರ? ಸೊ ಇಂತಹ ಕೇಸ್ಗಳನ್ನು ಎಷ್ಟೊಂದು ನೋಡಿರ್ತಾರೆ ಪೊಲೀಸರಿಗೆ ಇವಳು ಆಟ ಆಡಿಸ್ತಾ ಇದ್ದಾಳೆ. ಕೊನೆಗೂ ಹೆಂಡತಿ ಲಾಕ್ ಆದ್ಲು ಪೊಲೀಸರ ಹತ್ರ. ಸೊ ಇದ್ರ ಬಗ್ಗೆ ಸಂಪೂರ್ಣವಾದಂತಹ ವಿವರಣೆ ನೋಡಿ ಸ್ನೇಹಿತರೆ. ಇದು ಉತ್ತರ ಪ್ರದೇಶದ ಆಗ್ರಾದಲ್ಲಿ 44 ವರ್ಷದ ಸುರೇಂದ್ರ ಶರ್ಮಾ ಅಂತ ಹೇಳಿ ಆ ವ್ಯಕ್ತಿ ಮೇ 18ರಂದು ನಾಪತ್ತೆಯಾಗಿದ್ದರು. ಅವರ ಹೆಂಡತಿ ರೂಬಿ ಶರ್ಮಾ. ಸೊ ಇವಳು 45 ದಿನಗಳ ಕಾಲ ನನ್ನ ಗಂಡ ಕಾಣೆಯಾಗಿದ್ದಾನೆ ಅಂತ ಹೇಳಿ ಅವರ ಕುಟುಂಬರೊಂದಿಗೆ ಹೋಗಿ ಪೊಲೀಸರ ಹತ್ರ ಹೇಳ್ತಿದ್ಲು. ನಂತರ ನಾಪತ್ತೆಯಾಗಿರುವಂತಹ ಪ್ರಕರಣ ಕೂಡ ಪೊಲೀಸರ ಹತ್ರ ದಾಖಲಿಸಿದ್ದು. ಸೊ ನೋಡ್ರಿ, ಹೆಂಡತಿ ಆ ಒಂದು ಪ್ರಕರಣ ದಾಖಲಿಸಿದಂತೆ ಅಲ್ಲಿ ಯಾವ ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಪ್ರಕರಣ ದಾಖಲಿಸಿತು, ಅಲ್ಲಿ ತನಿಖೆ ವೇಳೆ ಪೊಲೀಸರಿಗೆ ಗೊತ್ತಾಗಿದ್ದೇನಪ್ಪಾ ಅಂತಂದ್ರೆ ಈ ಒಂದು ಹೆಂಡತಿಯ ವರ್ತನೆ ಅನುಮಾನಾಸ್ಪದವಾಗಿ ಪೊಲೀಸರಿಗೆ ಕಂಡು ಬಂದಿತ್ತು. ಆಗ ಪೊಲೀಸರು ಅವರ ಒಂದು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದಾಗ ಅವರ ಮನೆಯಲ್ಲಿ ಬಂದ್ಬಿಟ್ಟು ನೋಡಿದಾಗ ಅವರ ಮನೆಯ ಬಾತ್ರೂಮ್ ನಲ್ಲಿ ಹೊಸ ಟೈಲ್ಸ್, ಕಾಂಕ್ರೀಟ್ ಹಾಕಿ ಅದರ ಮೇಲೆ ಹೊಸ ಟೈಲ್ಸ್ ಹಾಕಿರುವುದನ್ನು ಕೂಡ ಅಲ್ಲಿ ಅಳವಡಿಸಿಕೊಂಡಿರುವುದು ಗಮನಿಸಿದಂತಹ ಪೊಲೀಸರು ಆ ನೆಲವನ್ನು ಕೂಡ ಅಗಿದ್ದರು. ಆ ನೆಲವನ್ನು ಕೂಡ ಅಗೆದಾಗ ಅದರ ಕೆಳಗೆ ಸುರೇಂದ್ರ ಶರ್ಮಾ ಅವರ ಶವ ಕೂಡ ಪತ್ತೆಯಾಗಿತ್ತು. ಪ್ರಾಥಮಿಕ ತನಿಖೆಯಲ್ಲಿ ಹೆಂಡತಿಯೇ ಗಂಡನನ್ನು ಕೊಲೆ ಮಾಡಿ ಈ ಶವವನ್ನು ತನ್ನ ಮನೆಯ ಶೌಚಾಲಯದಲ್ಲಿ ಅದು ನೆಲದ ಕೆಳಗೆ ಹೂತು ಬಳಿಕ ಹೊಸ ಟೈಲ್ಸ್ ಅನ್ನು ಕೂಡ ಹಾಕಿದಾಳೆ. ಸೊ ಇದು ಸಾಕ್ಷ್ಯ ಮರೆಮಾಚಲು ಹೆಂಡತಿ ಕೂಡ ಯತ್ನಿಸಿದ ಅಂತ ಹೇಳಿ ಪ್ರಾಥಮಿಕ ವರದಿಯ ಪ್ರಕಾರ ಗೊತ್ತಾಗಿದೆ ಸ್ನೇಹಿತರೆ. ಸೊ ಈ ಆರೋಪ ಕೇಳಿ ಬಂದಂತೆ ಪೊಲೀಸರು ಆಕೆಯನ್ನು ಕೂಡ ಬಂಧಿಸಿದ್ದಾರೆ. ಇನ್ನು ಈ ಕೃತ್ಯದಲ್ಲಿ ಇನ್ನು ಯಾರಾದರೂ ಭಾಗಿಯಾಗಿದ್ದಾರೆ ಎಂಬಂತ ಹೇಳಿ ಸೊ ಅದೊಂದು ತನಿಖೆಯನ್ನು ಕೂಡ ಶುರು ಮಾಡಿದ್ದಾರೆ. ಯಾಕಂದ್ರೆ ಅವಳು ಒಬ್ಳೆ ಆತನನ್ನು ಅಗಿದು, ಬಾತ್ರೂಮ್ ಅಲ್ಲಿ ಅಗಿದು ಆತನನ್ನು ಹೂತು ಹಾಕಿ ಮತ್ತು ಕಾಂಕ್ರೀಟ್ ಹಾಕಿ ಟೈಲ್ಸ್ ಅನ್ನು ಹಾಕಲು ಸಾಧ್ಯ ಇಲ್ಲ. ಸೊ ಈಕೆಗೆ ಯಾರೆಲ್ಲ ಸಹಾಯ ಮಾಡಿದ್ದಾರೆ, ಸೊ ಇದರ ಹಿಂದೆ ಯಾರೆಲ್ಲ ಒಂದು ಕೈವಾಡ ಇದೆ ಎಂಬುದರ ಬಗ್ಗೆ ಪೊಲೀಸರು ಇದರ ಒಂದು ತನಿಖೆಯನ್ನು ಕೂಡ ಚುರುಕುಗೊಳಿಸಿದ್ದಾರೆ. ಸ್ನೇಹಿತರೆ, ಇದು ಸುಮಾರು 45 ದಿನಗಳ ಕಾಲ ಆಕೆ ನನ್ನ ಪತಿ ನಾಪತ್ತೆ ಆಗಿದ್ದಾನೆ ಅಂತ ಹೇಳಿ ಸುಳ್ಳು ಹೇಳ್ತಾ ಅದು ಮತ್ತು ಕುಟುಂಬದ ಸದಸ್ಯರೊಂದಿಗೆ ಪೊಲೀಸರಿಗೆ ದಾರಿ ತಪ್ಪುವಂತಹ ಕೆಲಸವನ್ನು ಕೂಡ ಮಾಡಿದ್ದಾಳೆ. ಪೊಲೀಸರು ಈ ಒಂದು ಪರಿಶೀಲನೆ ಮಾಡಿದಾಗ ಆ ಒಂದು ರೂಟೀನ್ ವೆರಿಫಿಕೇಶನ್ ಸಮಯದಲ್ಲಿ ಈ ಒಂದು ಘೋರವಾದಂತಹ ಅಪರಾಧ ಕೂಡ ಹೊರಬಿದ್ದಿದೆ. ತಕ್ಷಣವೇ ಕಾರ್ಯಪ್ರವೃತ್ತರಾದಂತಹ ಪೊಲೀಸರು ಆ ಒಂದು ಶೌಚಾಲಯದ ನೆಲವನ್ನು ಅಗಿದು ಸಂತ್ರಸ್ತನ ಶವವನ್ನು ಕೂಡ ಹೊರ ತೆಗೆದಿದ್ದಾರೆ. ಪೊಲೀಸರು ಈಗಾಗಲೇ ಆರೋಪಿ ಪತ್ನಿಯನ್ನು ಕೂಡ ವಶಕ್ಕೆ ಪಡೆದಿದ್ದು ಕೊಲೆಯ ಹಿನ್ನೆಲೆ, ಅಸಲಿ ಕಾರಣ ಏನು, ಸೊ ಇದರ ಸಾಕ್ಷ್ಯವನ್ನು ಕೂಡ ನಾಶಪಡಿಸಲು ಇದ್ರ ಹಿಂದೆ ಬೇರೆ ಒಬ್ಬರ ಯಾರ್ಯಾರ ಕೈವಾಡ ಇದೆ, ಯಾರೆಲ್ಲ ಸಹಾಯ ಮಾಡಿದ್ರು ಎಂಬುದ್ರ ಬಗ್ಗೆ ಪತ್ತೆ ಹಚ್ಚಲು ಸುದೀರ್ಘ ತನಿಖೆಯನ್ನು ಕೂಡ ಪೊಲೀಸರು ಆರಂಭಿಸಿದ್ದಾರೆ. ಸ್ನೇಹಿತರೆ, ಇಂತಹ ಘಟನೆಗಳು ದಿನ ಬರ್ತೆ ವಿಚಿತ್ರವಾದಂತಹ ಘಟನೆಗಳನ್ನು ಕೂಡ ನಾವು ಕೇಳ್ತಾ ಇದ್ದೀವಿ. ಸೊ ಇಂತಹ ಘಟನೆಗಳಿಗೆ ಯಾವಾಗ ಬ್ರೇಕ್ ಬೀಳುತ್ತೆ, ಸೊ ಇದರ ಬಗ್ಗೆ ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಕಠಿಣವಾದಂತಹ ಶಿಕ್ಷೆ ನೀಡುವುದರ ಮೂಲಕ ಪೊಲೀಸರು ಇಂತಹ ಒಂದು ತನಿಖೆಯನ್ನು ಕೂಡ ಕೈ ಎತ್ತಿಕೊಂಡಿದ್ದಾರೆ. ಸದ್ಯಕ್ಕೆ ಈಗ ಈ ಆರೋಪಿಯನ್ನು ಕೂಡ ಪೊಲೀಸರ ವಶಕ್ಕೆ ಸೇರಿದ್ದಾಳೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ನಿಮ್ಮ ಸಪೋರ್ಟ್ ಇದೇ ತರ ಇರಲಿ.